ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಮೇ 4ರ ನಂತರ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆ ಆಗಬಹುದು ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಬಹಳ ಜೋರಾಗಿ ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆ ಪುಷ್ಟಿ ನೀಡುವಂತೆಯೇ ಮೊನ್ನೆ ಆದಂತಹ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತಹ ಅವರ ಆಪ್ತ ಸಚಿವರ ಒಂದು ಮೀಟಿಂಗ್ 3 ಗಂಟೆಗಳ ಕಾಲ ನಡೆಯುವಂಥದ್ದು. ಅದರಲ್ಲಿ 2 ಗಂಟೆಗಳ ಕಾಲ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ, 1 ಗಂಟೆಗಳ ಕಾಲ ಸಚಿವರು ಚರ್ಚೆ ಮಾಡ್ತಾರೆ. ಬೇಕಾದಷ್ಟು ವಿಚಾರಗಳಿದೆ. ಒಂದು ಕಡೆ ಮುಸ್ಲಿಂ ಧರ್ಮದಲ್ಲಿ ಅವರ ಧರ್ಮಗುರುಗಳ ಎಚ್ಚರಿಕೆ, ನಾಯಕರ ಮಾತುಗಳು, ಈ ಮಧ್ಯದಲ್ಲಿ ಖುದ್ದು ಸಚಿವರು ಶಾಸಕರ ಮಧ್ಯೆ ವಿರೋಧ ಇರುವಂಥದ್ದು. ಇದಕ್ಕೆ ಮುಖ್ಯಮಂತ್ರಿಗಳು ಧ್ವನಿ ಎತ್ತುತ್ತಾ ಇಲ್ಲ, ಧ್ವನಿ ಎತ್ತಬೇಕು ಅನ್ನುವಂಥ ಒತ್ತಡ ತರುವಂಥ ಕೆಲಸ. ಒಳ ಮೀಸಲಾತಿ ವಿಚಾರದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್. ಈ ಮಧ್ಯೆ ಅಧಿಕಾರದ ಗಾದಿ ಅಂದರೆ ಮುಖ್ಯಮಂತ್ರಿ ಗಾದಿ ಹಿಡಿಯೋದಕ್ಕೆ ತುದಿಗಾಲಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ. ಮತ್ತೊಂದೆಡೆ KPCC ಗಾದಿಯ ಮೇಲೆ ಕಣ್ಣಿಟ್ಟಿರುವಂಥ ಸತೀಶ್ ಜಾರಕಿಹೊಳಿ ಅವರು, ಅವರ ಹೇಳಿಕೆ ನೆನ್ನೆ ನಾವು ನೋಡಿದ್ದೀವಿ. ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಬೇಕಾದಷ್ಟು ಬದಲಾವಣೆಗಳಾಗಬೇಕಾಗಿದೆ. ನಾವು ಕೂಡ ಯಾರಾದರೂ ಸಿದ್ದರಾಮಯ್ಯನವರಾದಮೇಲೆ ನಾನಾದಮೇಲೆ ಇನ್ನೊಬ್ಬರು ಯಾರಾದರೂ ಅಹಿಂದ ಧ್ವಜವನ್ನು ಬಾವಟವನ್ನು ಹಾರಿಸಲೇಬೇಕಲ್ವ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಈ ಮಧ್ಯೆ DKಶಿ ಅವರು ಮುಖ್ಯಮಂತ್ರಿಗಳ ಆಪ್ತರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು, ಏನೇನೋ ಬೇಕಾದಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದ್ದರೂ ಕೂಡ ಈ ಮಧ್ಯೆ 2.5 ವರ್ಷ ಮುಗಿದಿದೆ. ಏನು ಮಾತುಕತೆ ಇನಿಷಿಯಲ್ ಡೇಸ್ನಲ್ಲಿ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಆಗಿತ್ತು, ಅದಕ್ಕೆ ತಕ್ಕ ಹಾಗೆ ಹೈಕಮಾಂಡ್ ನಾಯಕರು ನಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಮನವರಿಕೆಯನ್ನು ಮಾಡಿಕೊಡೋದಕ್ಕೆ ಮತ್ತೊಮ್ಮೆ DCM KPCC ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಪ್ರಮುಖವಾಗಿ ಮತ್ತೊಂದೆಡೆ ರಾಜನಾಥ್ ಸಿಂಗ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಇದು ಬೇರೆ ಬೇರೆ ರೀತಿಗಳಲ್ಲಿ ಚರ್ಚೆಯಾಗ್ತಾ ಇದೆ. ಖಂಡಿತವಾಗಿಯೂ BJPಗೆ ಡಿ.ಕೆ. ಶಿವಕುಮಾರ್ ಅವರು ಹೋಗಲ್ಲ ಅಂತ ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ರು ಕೂಡ BJP ನಾಯಕರ ಭೇಟಿ ಏನಕ್ಕೆ ಬೇಕಿತ್ತು? ಇಲ್ರಿ, ಏನೋ ಒಂದು ಅಭಿವೃದ್ಧಿ ವಿಚಾರವಾಗಿ ಇವರು ರಾಜ್ಯದ ವಿಚಾರವನ್ನು ಮಾತನಾಡಕ್ಕೆ ಹೋಗಿದ್ರು ಅಂತ ಹೇಳಬಹುದಾದರೂ ಕೂಡ ಚರ್ಚೆಗಳಾಗ್ತಾ ಇದೆ ರಾಜನಾಥ್ ಸಿಂಗ್ ಅವರು ಮತ್ತು DKಶಿ ಅವರ ಭೇಟಿ. ಮತ್ತೊಂದೆಡೆ ಮಾಧ್ಯಮಗಳಿಗೆ ನಗನಗತ್ತಲೇ ಪ್ರತಿಕ್ರಿಯಿಸಿದಂಥ ಡಿ.ಕೆ. ಶಿವಕುಮಾರ್ ಅವರು, ನಾನಿಲ್ಲಿ ಗಾಳಿ ಸೇವನೆ ಮಾಡಕ್ಕೆ ಬಂದಿಲ್ಲ ಡೆಲ್ಲಿಗೆ, ಖಂಡಿತವಾಗಿಯೂ ನಮ್ಮ ನಾಯಕರನ್ನ, ಅದರಲ್ಲೂ ಕೂಡ ಪ್ರಮುಖ ನಾಯಕರನ್ನ ಭೇಟಿಯಾಗೋದಕ್ಕೆ ನಾನು ದೆಹಲಿಗೆ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಹಳ ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು, ಶತಾಯ ಗತಾಯ ನನಗೆ ಮುಖ್ಯಮಂತ್ರಿಗಳ ಗಾದಿ ಬೇಕು ಅನ್ನುವಂಥ ಹಠಕ್ಕೆ ಬಿದ್ದ ಹಾಗೆ ಕಾಣ್ತಾ ಇರುವಂಥ ಡಿ.ಕೆ. ಶಿವಕುಮಾರ್ ಅವರು ಈ ಬಾರಿ ನಾನು ಒಂದು ರಿಯಾಕ್ಷನ್ ಅಂದರೆ ಒಂದು ನಡೆಯನ್ನ, ಒಂದು ನಿರ್ಧಾರವನ್ನ ಖಂಡಿತವಾಗಿಯೂ ನಮ್ಮ ಹೈಕಮಾಂಡ್ ನಾಯಕರಿಂದ ಬಯಸ್ತೇನೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಟ್ರ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.